ನಮಸ್ಕಾರ. 5 ವಿವಿಧ ಆನ್‌ಲೈನ್ ಜಾಬ್‌ಗಳ ಬಗ್ಗೆ ಮಾಹಿತಿ ನೀಡ್ತೀನಿ. ಇದಕ್ಕೆ ಯಾವುದೇ ಇನ್ವೆಸ್ಟ್‌ಮೆಂಟ್ ಬೇಕಿಲ್ಲ. ಸ್ಟೂಡೆಂಟ್ಸ್, ಹೌಸ್ ವೈಫ್, ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇರೋರು ಅಥವಾ ಎಕ್ಸ್ಟ್ರಾ ಇನ್ಕಮ್ ಯಾರ್ಯಾರು ಬೇಕು ಅಂತ ಅಂದ್ಕೊಂಡಿರೋರು ಈ ವಿಡಿಯೋನ ಕೊನೆಯ ತನಕ ನೋಡಿ. ಈ ಜಾಬ್‌ಗಳನ್ನು ಹೇಗೆ ಹುಡುಕ್ಬೋದು, ಅದಕ್ಕೆ ಎಷ್ಟು ಆದಾಯ ಬರುತ್ತೆ, ನೀವು ಎಷ್ಟು ಗಂಟೆ ಕೆಲಸ ಮಾಡಬೇಕು ಅನ್ನೋದನ್ನು ತಿಳ್ಕೊಬೋದು. ಮೊದಲನೇದಾಗಿ ಆನ್‌ಲೈನಲ್ಲಿ ಟ್ಯೂಷನ್ ಕೊಡೋದು. ವೇದಾಂತು.com ಇಲ್ಲಿ 3rd ಸ್ಟ್ಯಾಂಡರ್ಡಿಂದ ನೀಟ್ ತನಕ ಮ್ಯಾಥ್ಸ್, ಇಂಗ್ಲೀಷ್ ಎಲ್ಲ ವಿಷಯದ ಮೇಲೆ ಎಲ್ಲ ವರ್ಗದವ್ರಿಗೆ ಟ್ಯೂಷನ್ ಕೊಡುವಂತಹ ಟ್ಯೂಟರ್ಗಳು ಬೇಕಾಗಿರ್ತಾರೆ. ನೀವು 2 ಅವರ್ಸಿಂದ 8 ಅವರ್ಸ್ ಅಥವಾ ಫುಲ್ ಟೈಮ್ ಈ ಥರ ಯಾವ ಜಾಬ್ ಬೇಕಾದರೂ ಮಾಡ್ಬೋದು. ವೆಬ್ಸೈಟಲ್ಲಿ ಹೇಳಿರೋ ಪ್ರಕಾರ 15,000 ಮಿನಿಮಮ್ ಜನ ದುಡಿತಾರೆ. ನೀವು 2 ಅವರ್ ಪ್ರತಿದಿನ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದ್ರೂ 18,000ರಿಂದ 20,000 ಮಂತ್ಲಿ ಇನ್ಕಮ್ ಮಾಡ್ಬೋದು. ನಿಮ್ಗೆ ಗೊತ್ತಿರೋ ಸ್ಕಿಲ್ಸ್ ಮತ್ತು ಸಬ್ಜೆಕ್ಟ್ ಮೇಲೆ ಆದಾಯ ನಿರ್ಧಾರ ಆಗುತ್ತೆ. ಈ ವೆಬ್ಸೈಟಲ್ಲಿ ಅಪ್ಲೈ ಆಸ್ ಟೀಚರ್ ಅನ್ನೋ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲನ್ನು ನೋಂದಾಯಿಸ್ಕೊಳ್ಳಿ. urbanpro.com ಇಲ್ಲಿ ಸೈನ್ ಅಪ್ ಆಸ್ ಅ ಟ್ಯೂಟರ್ ಅಂತ ನೀವು ಟ್ಯೂಟರ್ ಆಗಿ ರಿಜಿಸ್ಟರ್ ಆಗಬೇಕು. ಆಮೇಲೆ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಕು. ಇದೇ ವೆಬ್ಸೈಟಲ್ಲಿ ತುಂಬ ಒಂದಿಷ್ಟು ಓಪನಿಂಗ್ಸ್ಗಳನ್ನು ಹಾಕಿರ್ತಾರೆ, ಅಲ್ಲಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ ನೀವು ನಿಮ್ಮ ಲೈವ್ ಕ್ಲಾಸಸ್ಗಳನ್ನು ಕೂಡ ಈ ಥರ ಸ್ಕೆಡ್ಯೂಲ್ ಮಾಡ್ಬೋದು. ಯಾರು ಜನರು ಅದನ್ನು ನೋಡೋಕ್ಕೆ ಇಷ್ಟಪಡ್ತಾರೋ ಅವರು ಬಂದು ರಿಜಿಸ್ಟರ್ ಮಾಡಿ ನಿಮ್ಮ ಕ್ಲಾಸ್ಗಳನ್ನು ನೋಡ್ತಾರೆ. ಈ ವೆಬ್ಸೈಟಲ್ಲಿ 40,000ದಿಂದ 1.5 ಲಕ್ಷ ತನಕ ದುಡಿಯುವಂತಹ ಟೀಚರ್ಸ್ಗಳಿದ್ದಾರೆ. chegindia.com ಈ ವೆಬ್ಸೈಟಲ್ಲಿ ನೀವು ಎಕ್ಸ್ಪರ್ಟ್ ಆಗಿ ಅಥವಾ SME ಆಗಿ ರಿಜಿಸ್ಟರ್ ಆಗಬೇಕು. ಇದರಲ್ಲಿ ವಿವಿಧ ಆನ್ಲೈನ್ ಟ್ಯೂಷನ್ ವೇಕೆನ್ಸಿಗಳನ್ನು ಹಾಕಿರ್ತಾರೆ, ಅದರಲ್ಲಿ ನೀವು ಅಪ್ಲೈ ಮಾಡಬೇಕು. ಪ್ರತಿ ವೇಕೆನ್ಸಿಗೆ ಅದರದ್ದೇ ಆದ ಒಂದು ಅಮೌಂಟ್ ನಿಗದಿಯಾಗಿರುತ್ತೆ, ಆ ಅಮೌಂಟ್ ನಿಮಗೆ ಸಿಗುತ್ತೆ. SME ಆಗಿ ರಿಜಿಸ್ಟರ್ ಆಗಿದ್ದರೆ ಸ್ಟೂಡೆಂಟ್ಗಳು ಪೋಸ್ಟ್ ಮಾಡಿದ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಅದರಿಂದಲೂ ಹಣವನ್ನು ಗಳಿಸ್ಬೋದು. ಈ ವೆಬ್ಸೈಟಲ್ಲಿ ಹೇಳಿರೋ ಪ್ರಕಾರ ಟಾಪ್ ಎಕ್ಸ್ಪರ್ಟ್ಸ್ ಅವರು 1 ಲಕ್ಷದವರೆಗೂ ದುಡ್ಡನ್ನು ದುಡಿತಾರೆ. preply.com ಇಲ್ಲಿ ವಿವಿಧ ಸಬ್ಜೆಕ್ಟ್ ಟ್ಯೂಷನ್ಗಳ ಅಪಾರ್ಚುನಿಟಿಗಳನ್ನು ಪೋಸ್ಟ್ ಮಾಡಿರ್ತಾರೆ. ನೀವು ನಿಮಗೆ ತಿಳಿದಿರುವಂತಹ ಸಬ್ಜೆಕ್ಟ್ಗಳ ಟ್ಯೂಷನನ್ನು ಸಿಲೆಕ್ಟ್ ಮಾಡಿ ಅಪ್ಲೈ ಮಾಡಬೇಕು. ಪ್ರತಿ ಒಂದು ಟ್ಯೂಷನ್ಗೆ ಒಂದಿಷ್ಟು ಅಮೌಂಟ್ ಅಂತ ನಿರ್ಧಾರ ಮಾಡಿರ್ತಾರೆ, ಆ ಅಮೌಂಟು ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆನ್ಲೈನ್ ಪಾಲಿಶ್ ಟೀಚರಿಗೆ ನೋಡಿ, ಇಲ್ಲಿ 336ರಿಂದ 1,175 ಪರ್ ಅವರ್ ಅಂತ ಹಾಕಿದ್ದಾರೆ. ಇದೇ ಥರ ಬೇರೆ ಬೇರೆ ಕ್ಲಾಸ್ಗಳಿಗೆ ಬೇರೆ ಬೇರೆ ಅಮೌಂಟನ್ನು ನಿರ್ಧಾರ ಮಾಡಿರ್ತಾರೆ, ಆ ಅಮೌಂಟು ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಬಿಕಮ್ ಅ ಟ್ಯೂಟರ್ ಅಂತ ಬಂದು ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಕು. ಈ ವೆಬ್ಸೈಟ್ಗಳಲ್ಲದೆ ಇನ್ನೊಂದಿಷ್ಟು ವೆಬ್ಸೈಟ್ಗಳಿವೆ. superprop.com, tutor.com, ಹೋಮ್ವರ್ಕ್ ಗುರು, ಮೈ ಸ್ಮಾರ್ಟ್ ಪ್ರೋಸ್, ನೌಕರಿ, ಇಂಡೀಡ್ ಈ ವೆಬ್ಸೈಟ್ಗಳ ಮೂಲಕವೂ ಕೂಡ ನೀವು ಆನ್ಲೈನ್ ಟ್ಯೂಟರ್ ಜಾಬನ್ನು ಪಡ್ಕೋಬೋದು. ಎರಡನೇದಾಗಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್. ಪ್ರತಿಯೊಂದು ಕಂಪನಿ ಹಾಗೂ ಸೆಲೆಬ್ರಿಟಿಗಳಿಗೆ ಅವರದ್ದೇ ಆದಂತಹ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳಿರುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಲಿಂಕ್ಡ್ಇನ್ ಈ ಥರ ಬೇರೆ ಬೇರೆ ಪೇಜ್ಗಳನ್ನು ಅವರು ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ. ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಅವರಿಗೆ ಜನರ ಅಗತ್ಯ ಇರುತ್ತೆ. ಫೀವರ್, ಅಪ್ವರ್ಕ್, ಇಂಡೀಡ್, ಫ್ಲೆಕ್ಸ್ ಜಾಬ್ಸ್, ಲಿಂಕ್ಡ್ಇನ್ ಈ ಥರ ಒಂದಿಷ್ಟು ವೆಬ್ಸೈಟ್ಗಳಲ್ಲಿ ನೀವು ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಕು. ಹಾಗೆಯೇ ಫೇಸ್ಬುಕ್ಗಳಲ್ಲಿ ಬಿಸ್ನೆಸ್ಗಳು ಇರುವಂತಹ ಒಂದಿಷ್ಟು ಗ್ರೂಪ್ಗಳಿಗೆ ಹೋಗಿ ನೀವು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀರಾ ಅನ್ನೋದನ್ನು ತಿಳಿಸ್ಕೊಂಡ್ರೆ ನಿಮಗೆ ತುಂಬ ಆಪರ್ಚುನಿಟಿಗಳು ಬರುತ್ತವೆ. ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಗಳಿಗೆ ಅವರು ಎಷ್ಟು ಅವರ್ ಸ್ಪೆಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅಮೌಂಟ್ ನಿರ್ಧಾರ ಆಗುತ್ತೆ. 20,000ದಿಂದ 1 ಲಕ್ಷ ತನಕನೂ ಕೂಡ ದುಡಿಬೋದು. ನೆಕ್ಸ್ಟ್ ಐಡಿಯಾ ಬ್ಲಾಗಿಂಗ್. wordpress.com ಮತ್ತು blogger.com ಅನ್ನೋಂತಹ 2 ಬ್ಲಾಗ್ಗಳನ್ನು ರಚಿಸುವಂಥ ವೆಬ್ಸೈಟ್ಗಳಿವೆ. ಇದರಲ್ಲಿ ನಿಮಗೆ ಇಷ್ಟವಾದಂತಹ ಅಥವಾ ಗೊತ್ತಿರುವಂತಹ ವಿಷಯಗಳ ಮೇಲೆ ವಿವಿಧ ಪೋಸ್ಟ್ಗಳನ್ನು ಅಥವಾ ಬ್ಲಾಗ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಪ್ರತಿನಿತ್ಯ ನೀವು 2ರಿಂದ 4 ಗಂಟೆ 6 ತಿಂಗಳ ಕಾಲ ಕೆಲಸ ಮಾಡಿದ್ರೆ ಬ್ಲಾಗ್ಗೆ ಬರೋ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಆಗ ನೀವು 5,000ದಿಂದ 50,000ವರೆಗೂ ಕೂಡ ದುಡಿಬಹುದು. ಗೂಗಲ್ ಆ್ಯಡ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಸ್ಪಾನ್ಸರ್ಡ್ ಪ್ರಾಡಕ್ಟ್ಸ್ ಈ ಥರ ಬೇರೆ ಬೇರೆ ರೆವಿನ್ಯೂ ಸ್ಟ್ರೀಮ್ಗಳ ಮೂಲಕ ನೀವು ಇದರಲ್ಲಿ ಹಣವನ್ನು ಗಳಿಸ್ಬೋದು. ಇಲ್ಲಿ ನೀವು ಎಷ್ಟು ಆದಾಯ ದುಡಿತೀರಾ ಅನ್ನೋದು ಆ ವೆಬ್ಸೈಟ್ಗೆ ಬರೋ ಟ್ರಾಫಿಕ್ಕಿಂದ ಅವಲಂಬಿತ ಆಗಿರುತ್ತೆ. ಜಾಸ್ತಿ ಜನರಿಗೆ ಇಷ್ಟ ಇರುವಂತಹ ವಿಷಯದ ಮೇಲೆ ನೀವು ಬ್ಲಾಗ್ ಮಾಡಿದ್ರೆ ಬ್ಲಾಗಿಂಗಿಂದ ತುಂಬ ದುಡ್ಡನ್ನು ದುಡಿಬೋದು. ಡೇಟಾ ಎಂಟ್ರಿ ಜಾಬ್ಸ್. ತುಂಬ ಕಂಪನಿಗಳಿಗೆ ತಮ್ಮ ಕಂಪನಿಯ ಡೇಟಾ ಅಥವಾ ಇನ್ಫಾರ್ಮೇಷನನ್ನು ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಲಿಕ್ಕೆ ಡೇಟಾ ಎಂಟ್ರಿ ಆಪರೇಟರ್ಸ್ಗಳಂತ ಬೇಕಾಗಿರ್ತಾರೆ. ದಿನಕ್ಕೆ 2ರಿಂದ 4 ಗಂಟೆ ಕೆಲಸ ಮಾಡಿ ಡೇಟಾ ಎಂಟ್ರಿ ಆಪರೇಟರ್ಗಳಾಗಿ ಹಣವನ್ನು ಸಂಪಾದಿಸ್ಬೋದು. ತುಂಬ ಕಂಪನಿಗಳಲ್ಲಿ ಪಾರ್ಟ್ ಟೈಮ್ ಆಗಿ ಡೇಟಾ ಎಂಟ್ರಿ ವೇಕೆನ್ಸಿಗಳು ಇರುತ್ತವೆ. ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ ಯಾವುದೇ ಜೆನ್ಯೂನ್ ಕಂಪ್ನಿ ಡೇಟಾ ಎಂಟ್ರಿ ಜಾಬ್ಗಿರಲಿ ಅಥವಾ ಬೇರೆ ಯಾವುದೇ ಜಾಬ್ಗಿರಲಿ ಎಂಟ್ರಿ ಫೀಸ್ ಅಂತ ತೆಗೆದುಕೊಳ್ಳೋದಿಲ್ಲ. ಆ ಥರ ಯಾವುದಾದ್ರೂ ಕಂಪ್ನಿ ಕೇಳ್ತಾ ಇದೆ ಅಂದರೆ ಆ ಜಾಬ್ಗೆ ಅಪ್ಲೈಲೇ ಮಾಡಬೇಡಿ.
ಹಾಗೆ ಹಣವನ್ನು ಕಳ್ಕೋಬೇಡಿ. ಈ ಡೇಟಾ ಎಂಟ್ರಿ ಆಪರೇಟರ್ಸ್ಗಳಿಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಇಂಡೀಡ್, ಲಿಂಕ್ಡ್ಇನ್, ನೌಕರಿ, ಫ್ಲೆಕ್ಸ್ ಜಾಬ್ಸ್ ಮತ್ತಿತರ ಜೆನ್ಯೂನ್ ವೆಬ್ಸೈಟ್ಗಳಿವೆ. ಆ ವೆಬ್ಸೈಟ್ಗಳಲ್ಲಿ ಡೇಟಾ ಎಂಟ್ರಿ ಜಾಬ್ಗಳನ್ನು ಹಾಕಿರ್ತಾರೆ, ಅಲ್ಲಿ ಅಪ್ಲೈ ಮಾಡಿ. ವರ್ಚುವಲ್ ಅಸಿಸ್ಟೆಂಟ್, ಕೆಲವೊಂದು ಕಂಪ್ನಿಗಳಿಗೆ ತಮ್ಮ ಅಡ್ಮಿನ್ ಟಾಸ್ಕ್ಗಳನ್ನು ಮಾಡಲಿಕ್ಕೆ ಜನರ ಅಗತ್ಯ ಇರುತ್ತೆ. ಉದಾಹರಣೆಗೆ ಇಮೇಲ್ ಅಕೌಂಟ್ಗಳನ್ನು ಮ್ಯಾನೇಜ್ ಮಾಡೋಕ್ಕೆ, ಕಾಲ್ ಮತ್ತು ಮೀಟಿಂಗ್ಗಳನ್ನು ಸ್ಕೆಡ್ಯೂಲ್ ಮಾಡೋಕ್ಕೆ, ಅಥವಾ ಕಂಪ್ನಿ ಎಕ್ಸಿಕ್ಯೂಟಿವ್ಗಳಿಗೆ ಟ್ರಾವೆಲನ್ನು ಅರೇಂಜ್ ಮಾಡೋಕ್ಕೆ. ಈ ಥರ ಬೇರೆ ಬೇರೆ ಅಡ್ಮಿನ್ ಟಾಸ್ಕ್ಗಳನ್ನು ಮಾಡೋಕ್ಕೆ ಪರ್ಮನೆಂಟ್ ಜಾಬ್ ಕೊಡುವಷ್ಟು ದುಡ್ಡು ಇರಲ್ಲ. ಹಾಗಾಗಿ ಆ ಥರದ ಕೆಲಸ ಮಾಡೋಕ್ಕೆ ಅವರು ಪಾರ್ಟ್ ಟೈಮ್ ಆಧಾರದಲ್ಲಿ ಅಸಿಸ್ಟೆಂಟ್ಗಳನ್ನು ನೇಮಿಸ್ಕೊಳ್ತಾರೆ. ನೀವು fiverr.com, upwork.com, ಫ್ಲೆಕ್ಸ್ ಜಾಬ್ಸ್, ಲಿಂಕ್ಡ್ಇನ್, ನೌಕರಿ ಈ ಥರ ವೆಬ್ಸೈಟ್ಗಳಲ್ಲಿ ನಿಮ್ಮ ಪ್ರೊಫೈಲನ್ನು ನೋಂದಾಯಿಸ್ಕೊಂಡಿದ್ರೆ ವರ್ಚುವಲ್ ಅಸಿಸ್ಟೆಂಟ್ ಜಾಬ್ಗಳನ್ನು ಪಡಿಬೋದು. ಈ ಜಾಬನ್ನು ಕೂಡ ನೀವು ಮನೆಯಲ್ಲಿ ಆರಾಮಾಗಿ ಕುಳಿತು ಮಾಡುವಂತಹ ಕೆಲಸ, ಒಳ್ಳೆ ಸಂಪಾದನೆ ಕೂಡ ಇರುತ್ತೆ.